ನಮಸ್ಕಾರ ಸ್ನೇಹಿತರೆ, ಜ್ಞಾನಸ್ವರೂಪಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಮಿಷನ್ 40+ನ ಮುಂದುವರೆದ ಭಾಗದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿರಿ, ಪ್ರಶ್ನೆ ಸಂಖ್ಯೆ 28, 1ರಿಂದ 28ರವರೆಗೆ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈ ತರಗತಿಯಲ್ಲಿ 29ರಿಂದ 50 ಪ್ರಶ್ನೆಗಳವರೆಗೆ ನಾವು ತಿಳಿದುಕೊಳ್ಳೋಣ. ಆ ಪ್ರಶ್ನೆ ಸಂಖ್ಯೆ 29 ನೋಡಿರಿ, ಎಥೆನಾಲನ್ನು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ. ಉತ್ತರ: ಎಥೆನಾಲನ್ನು ಕ್ಷಾರೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ಸಮ್ಮುಖದಲ್ಲಿ ಕಾಯಿಸಿದಾಗ ಎಥನೋಯಿಕ್ ಆಮ್ಲ ಉಂಟಾಗುತ್ತದೆ. ನೋಡಿ, ಹೈಡ್ರೋಜನೀಕರಣ ಎಂದರೇನು? ಇದರ ವಾಣಿಜ್ಯ ಉಪಯೋಗವೇನು? ನೋಡಿರಿ, ಹೈಡ್ರೋಜನೀಕರಣ ಎಂದರೂ ಒಂದೇ, ಸಂಕಲನ ಕ್ರಿಯೆ ಎಂದರೂ ಒಂದೇ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳನ್ನು ಹೈಡ್ರೋಜನ್ ಅನ್ನು ಸೇರಿಸಿ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಹೈಡ್ರೋಜನೀಕರಣ ಎನ್ನುವರು. ಇದರ ವಾಣಿಜ್ಯ ಉಪಯೋಗಗಳು: ಈ ಪ್ರಕ್ರಿಯೆಯಲ್ಲಿ ನಿಕ್ಕಲ್ ಅಥವಾ ಪೆಲ್ಲೇಡಿಯಂ ಅನ್ನು ಕ್ರಿಯಾವರ್ಧಕವಾಗಿ ಬಳಸುವರು. ಹೈಡ್ರೋಜನೀಕರಣದಿಂದ ಕಾರ್ಬನ್ ಸಂಯುಕ್ತಗಳ ಸಂಗ್ರಹ ಅವಧಿ ಹೆಚ್ಚಿಸಬಹುದು. ಇದರಿಂದ ಕಾರ್ಬನ್ ಸಂಯುಕ್ತಗಳ ಸಾಗಾಣಿಕೆ ಸುಲಭವಾಗಿಸಬಹುದು. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ: ಇದು ಅತಿ ಮುಖ್ಯವಾದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಉದ್ದ ಸರಪಳಿಯ ಕೊಬ್ಬಿನಾಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನು ಸಾಬೂನು ಎನ್ನುವರು. ಸಾಬೂನಿನ ಪ್ರತಿ ಅಣುವಿನಲ್ಲಿ 2 ಭಾಗಗಳಿವೆ. ಒಂದು ಜಲಾಕರ್ಷಕ ಅಥವಾ ಕೋವೆಲೆಂಟ್ ಭಾಗ ಮತ್ತು ಜಲಾಕರ್ಷಕ ಅಯಾನಿಕ ಭಾಗ. ಸಾಬೂನು ನೀರಿನಲ್ಲಿ ವಿಲೀನಗೊಳಿಸಿದಾಗ ವಿಶೇಷ ರಚನೆಗಳು ಉಂಟಾಗುತ್ತವೆ. ಇವುಗಳನ್ನು ಮಿಸೈಲ್ಗಳೆನ್ನುವರು. ಮಿಸೈಲ್ಗಳಲ್ಲಿ ಜಲಾಕರ್ಷಕ ಭಾಗ ಜಲವಿಕರ್ಷಕ ಭಾಗ ಕೊಳೆಗೆ ಅಂಟಿಕೊಳ್ಳುತ್ತದೆ. ಜಲಾಕರ್ಷಕ ಭಾಗ ನೀರಿನಲ್ಲಿ ವಿಲೀನವಾಗುತ್ತದೆ. ನೀರಿನಲ್ಲಿ ವಿಲೀನವಾಗುವಾಗ ಬಟ್ಟೆಯಲ್ಲಿನ ಕೊಳೆಯನ್ನು ಹೊರತೆಗೆಯುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಚ್ಚಾ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ. ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡು, ನೀರು ಮತ್ತು ಪತ್ರಹರಿತು. ವಿವಿಧ ಪ್ರಕ್ರಿಯೆಗಳಿಂದ ಗ್ಲೂಕೋಸ್ ವಿಭಜನೆಯನ್ನು ತಿಳಿಸಿ. ನೋಡಿರಿ, ವಿವಿಧ ಪ್ರಕ್ರಿಯೆಗಳಿಂದ ಗ್ಲೂಕೋಸ್ ಉಂಟಾಗುವುದು ಈ ರೀತಿಯಾಗಿದೆ. ನಿಮಗೆ ಅತಿ ಹೆಚ್ಚಾಗಿ ಕೇಳುವಂಥದ್ದು ಆಕ್ಸಿಜನ್ ಕೊರತೆ ಇದ್ದಾಗ ಪೈರುವೇಟ್ ಹೇಗೆ ವಿಭಜನೆ ಆಗ್ತದೆ ಅಂತ ಕೇಳ್ತಾರೆ. ಪೈರುವೇಟು ಲ್ಯಾಕ್ಟಿಕ್ ಆಮ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಹೊಂದುತ್ತದೆ. ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡು ಪ್ಲಸ್ ಶಕ್ತಿ ಉಂಟಾಗ್ತದೆ. ಕೋಶ ದ್ರವ್ಯದಲ್ಲಿ ಪ್ರಥಮವಾಗಿ ನಿಮಗೆ ಇನ್ನೊಂದು ಕೇಳ್ಬೋದು, ಗ್ಲೂಕೋಸು ಕೋಶ ದ್ರವ್ಯದಲ್ಲಿ ಹೇಗೆ ವಿಭಜನೆ ಹೊಂದುತ್ತದೆ ಅಂತಂದರೆ, ಗ್ಲೂಕೋಸು ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ವಿಭಜನೆ ಹೊಂದುತ್ತದೆ. 34ನೇ ಪ್ರಶ್ನೆ, ಮಾನವರಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವು ಬೇರ್ಪಡಿಸಬೇಕಾದ ಅವಶ್ಯಕತೆ ಏನು? ಈ ಜೀವಿಗಳಲ್ಲಿ ಚಟುವಟಿಕೆ ಹೆಚ್ಚು ಇರುವುದರಿಂದ ಆಕ್ಸಿಜನ್ ಕೊರತೆಯ ಅವಶ್ಯಕತೆ ಇದೆ. ಹೆಚ್ಚಿನ ಆಕ್ಸಿಜನ್ ಅವಶ್ಯಕತೆ ಇದೆ. ಇದರಿಂದಾಗಿ ಹೆಚ್ಚು ಶಕ್ತಿ ಒದಗುತ್ತದೆ. ದೇಹದ ತಾಪವನ್ನು ಸ್ಥಿರವಾಗಿಡುತ್ತದೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಪ್ರಕ್ರಿಯೆಯನ್ನು ಹೆಸರಿಸಿ. ಬೆಳಕಿನ ಶಕ್ತಿಯ ಹೀರುವಿಕೆ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ, ಶರ್ಕರ ಪಿಷ್ಟದ ಉತ್ಪಾದನೆ ಅಥವಾ ಕಾರ್ಬೋಹೈಡ್ರೇಟ್ ಉತ್ಪಾದನೆ. ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ಮಾನವರ ರಕ್ತ ಪರಿಚಲನೆಯಲ್ಲಿ ರಕ್ತವು ಹೃದಯವನ್ನು 2 ಬಾರಿ ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಎಂದು ಕರೆಯುತ್ತಾರೆ. ಸಂಸರ್ಗದ ಕಾರ್ಯವನ್ನು ತಿಳಿಸಿ. ಸಂಸರ್ಗವು 2 ನರಕೋಶಗಳ ಮಧ್ಯೆ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಸಸ್ಯಗಳ ಕಾಂಡವು ಬೆಳಕಿನೆಡೆಗೆ ಬಾಗಲು ಕಾರಣವೇನು? ವಿವರಿಸಿ. ಸಸ್ಯಗಳ ಕಾಂಡಗಳ ತುದಿಭಾಗದಲ್ಲಿ ಉತ್ಪತ್ತಿಯಾಗುವ ಆಕ್ಸಿನ್ ಹಾರ್ಮೋನ್ ಸಸ್ಯಗಳನ್ನು ಬೆಳಕಿನೆಡೆಗೆ ಬೆಳೆಯಲು ಪ್ರಚೋದಿಸುತ್ತದೆ. ಧನ ಗುರುತ್ವಾನುವರ್ತನೆ ಎಂದರೇನು? ಸಸ್ಯದ ಯಾವ ಭಾಗವು ಧನ ಗುರುತ್ವಾನುವರ್ತನೆ ತೋರುತ್ತದೆ?
ಸಸ್ಯದ ಭಾಗಗಳು ಭೂಮಿಯೆಡೆಗೆ ಬೆಳೆಯುವುದನ್ನು ಧನ ಗುರುತ್ವಾನುವರ್ತನೆ ಅಂತೀವಿ. ಸಸ್ಯಗಳ ಬೇರು ಧನ ಗುರುತ್ವಾನುವರ್ತನೆಯನ್ನು ತೋರುತ್ತದೆ. ಮಾನವರಲ್ಲಿ ಈ ಮುಂದಿನ ಕಾರ್ಯಗಳನ್ನು ಮಾಡುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವುದು ಇನ್ಸುಲಿನ್ ಹಾರ್ಮೋನು. ತುರ್ತು ಪರಿಸ್ಥಿತಿಯಲ್ಲಿ ದೇಹವನ್ನು ಸಜ್ಜುಗೊಳಿಸುವುದು ಅಡ್ರಿನಲಿನ್ ಹಾರ್ಮೋನ್. ಕೊಬ್ಬು, ಪ್ರೋಟೀನ್ ಮತ್ತು ಶರ್ಕರ ಪಿಷ್ಟಗಳ ಚಯಾಪಚಯ ಕ್ರಿಯೆಯನ್ನು ನಿಭಾಯಿಸುವುದು ಥೈರಾಕ್ಸಿನ್ ಹಾರ್ಮೋನ್. DNA ಸ್ವಪ್ರತೀಕರಣ ಎಂದರೇನು? DNA ಅಣುವು ತನ್ನನ್ನು ತಾನು ನಕಲುಗೊಳಿಸಿಕೊಳ್ಳುವುದನ್ನು DNA ಸ್ವಪ್ರತೀಕರಣ ಎಂದು ಕರೆಯುತ್ತೇವೆ. ಕೇವಲ ಕೇಸರಗಳಿರುವ ಹೂವಿನಲ್ಲಿ ಪರಾಗ ಸ್ಪರ್ಶಕ್ರಿಯೆ ನಡೆಯುತ್ತದೆಯೇ? ಸಮರ್ಥಿಸಿ. ಕೇವಲ ಕೇಸರಗಳಿದ್ದರೆ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದಿಲ್ಲ, ಏಕೆಂದರೆ ಪರಾಗಸ್ಪರ್ಶ ನಡೆಯಲು ಹೆಣ್ಣು ಲಿಂಗಾಣುವಿನ ಭಾಗವಾದ ಶಲಾಕಾಗ್ರ ಬೇಕಾಗುತ್ತದೆ. ಉನ್ನತ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಅಂಡಾಶಯ ಹಣ್ಣಾಗಿ ಪರಿವರ್ತನೆಯಾಗುತ್ತದೆ. ಭ್ರೂಣವು ಬೀಜವಾಗುತ್ತದೆ. ಪುಷ್ಪದಳ ಮತ್ತು ಪುಷ್ಪಪತ್ರಗಳು ಒಣಗಿ ಉದುರಿ ಬೀಳುತ್ತವೆ. ಇವುಗಳ ಪ್ರಮುಖ ಕಾರ್ಯವನ್ನು ತಿಳಿಸಿ. ವೃಷಣಗಳು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆ ಮಾಡ್ತೈತಿ ಮತ್ತು ವೀರ್ಯಾಣುಗಳ ಉತ್ಪಾದನೆ. ಅಂಡಾಶಯ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆ ಮಾಡ್ತೈತಿ. ಅಂಡಾಣುಗಳ ಉತ್ಪಾದನೆಯಲ್ಲಿ ನೆರವಾಗುತ್ತದೆ. ವೀರ್ಯಕೋಶಿಕೆ ವೀರ್ಯಾಣುಗಳ ಚಲನೆಗೆ ಅಗತ್ಯ ಪೋಷಣೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಚಲನೆಗೆ ಅಗತ್ಯ ಪೋಷಣಾ ಮಾಧ್ಯಮ ಒದಗಿಸುವುದು ಮತ್ತು ವೀರ್ಯಾಣುಗಳ ಚಲನೆಯನ್ನು ಸುಲಭಗೊಳಿಸುವುದು. ವೃಷಣಚೀಲ ವೀರ್ಯಾಣುಗಳ ಉತ್ಪಾದನೆಗೆ ತಾಪದ ನಿಯಂತ್ರಣ. ಅಂಡನಾಳ ಅಂಡಾಣು ಸಾಗುವ ಮಾರ್ಗ ಮತ್ತು ನಿಷೇಚನ ನಡೆಯುವ ಭಾಗವಾಗಿದೆ. ಜರಾಯು ಬೆಳೆಯುವ ಭ್ರೂಣಕ್ಕೆ ಅಗತ್ಯ ಪೋಷಣೆಯನ್ನು ಒದಗಿಸುವುದು ಮತ್ತು ತ್ಯಾಜ್ಯವನ್ನು ಹೊರಹಾಕುವುದು. ಗರ್ಭಕೋಶ ನಿಷೇಚನಗೊಂಡ ಯುಗ್ಮಜವು ಅಂಟಿಕೊಂಡು ಭ್ರೂಣವಾಗಿ ಬೆಳೆಯುವ ಹಿಗ್ಗಬಲ್ಲ ಚೀಲದಂಥ ರಚನೆಯಾಗಿದೆ. ಮಾನವರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ವಿವರಿಸಿ. ಫಲಿತಗೊಳ್ಳದ ಅಂಡ ನಿಷೇಚನಕ್ಕಾಗಿ 1 ದಿನ ಕಾಯುತ್ತದೆ. ನಿಷೇಚನ ನಡೆಯದೇ ಇದ್ದಾಗ ಗರ್ಭಕೋಶದ ಒಳಪದರ ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಒಳಪದರ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯಂತಹ ವಸ್ತುವಿನೊಂದಿಗೆ ಹೊರಬರುತ್ತದೆ. ಇದನ್ನು ಋತುಸ್ರಾವ ಎನ್ನುವರು ಮತ್ತು ಇದು ಪ್ರತಿ 28 ದಿನಗಳಿಗೊಮ್ಮೆ ನಡೆಯುವುದರಿಂದ ಇದನ್ನು ಋತುಚಕ್ರ ಎನ್ನುವರು. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ಪಟ್ಟಿ ಮಾಡಿ. ವೇಗವಾದ ಬೆಳವಣಿಗೆ, ಬೇಗನೆ ಹಣ್ಣು ಬಿಡುತ್ತವೆ, ಉತ್ತಮ ತಳಿಗಳನ್ನು ಸಂರಕ್ಷಿಸಬಹುದು, ಬೀಜಗಳಿಲ್ಲದ ಹಣ್ಣುಗಳ ಉತ್ಪಾದನೆ, ಕಡಿಮೆ ಖರ್ಚಿನಲ್ಲಿ ಸಸ್ಯಗಳನ್ನು ಬೆಳೆಯಬಹುದು, ಸಸ್ಯಗಳ ಜೀವಿತಾವಧಿ ಕಡಿಮೆ ಮಾಡಿ ಬೇಗನೆ ಉತ್ಪನ್ನ ಪಡೆಯಬಹುದು. ಮಗುವಿನ ಲಿಂಗ ನಿರ್ಧರಣೆ ತಂದೆಯು ಹೇಗೆ ಕಾರಣರಾಗುತ್ತಾರೆ ತಿಳಿಸಿ. ಇದು ಚಿತ್ರ ಐತಿ. ಈ ಚಿತ್ರವನ್ನು ನೀವು ಅಭ್ಯಾಸ ಮಾಡಬೇಕು. ಓಝೋನ್ ಪದರವು ಜೀವಿಗಳು ಭೂಮಿಯ ಮೇಲೆ ಜೀವಿಸಲು ಒಂದು ವರವಾಗಿದೆ. ಸಮರ್ಥಿಸಿ. ಸೂರ್ಯನಿಂದ ಭೂಮಿಗೆ ಬರುವ ಹಾನಿಕಾರಕ ನೇರಳಾತೀತ ವಿಕಿರಣಗಳನ್ನು ಓಝೋನ್ ಪದರವು ಗರಿಷ್ಠ ಪ್ರಮಾಣದಲ್ಲಿ ತಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 49. ಜೈವಿಕ ಸಾಂದ್ರತಾ ವೃದ್ಧಿಯಿಂದ ಹೆಚ್ಚು ಹಾನಿಗೊಳಗಾಗುವ ಆಹಾರ ಸರಪಳಿಯ ಪೋಷಣಾ ಸ್ತರ ಯಾವುದು ಮತ್ತು ಏಕೆ? ಕೊನೆಯ ಅಥವಾ ಅಂತಿಮ ಪೋಷಣಾ ಸ್ತರವು ಅಥವಾ ಉನ್ನತ ಪೋಷಣಾ ಸ್ತರವು ಹೆಚ್ಚು ಹಾನಿಗೊಳಗಾಗುತ್ತದೆ, ಏಕೆಂದರೆ ಪ್ರತಿ ಪೋಷಣಾ ಸ್ತರದಲ್ಲಿ ಹಾನಿಕಾರಕ ವಸ್ತುಗಳ ಪ್ರಮಾಣ ಹೆಚ್ಚಳವಾಗುತ್ತಾ ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 50. ಓಝೋನ್ ಪದರದ ನಶಿಸುವಿಕೆಗೆ ಕಾರಣವಾಗುವ ಸಂಶ್ಲೇಷಿತ ರಾಸಾಯನಿಕ ಯಾವುದು? CFC ಅಥವಾ ಕ್ಲೋರೋಫ್ಲೋರೋ ಕಾರ್ಬನ್. ಇಷ್ಟು ನೀವು ಅಭ್ಯಾಸ ಮಾಡಿದ್ದೇ ಆದಲ್ಲಿ 40 ಅಂಕಗಳು ನಿಮ್ಮ ಪಾಕೆಟಲ್ಲಿ ಇದ್ದಾಗೆ ಸ್ನೇಹಿತರೆ. ಹಾಗಾಗಿ ನೀವು ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡಿ ಉತ್ತಮ ಅಂಕವನ್ನು ಗಳಿಸಿಕೊಳ್ಳಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ.